ಸಾಧುವೆ ಹಾಡು ಚಾಗಿಯ ಹಾಡನು ಹಾಡಿನಿಂದೆಚ್ಚರಿಸು ಮಲಗಿಗ ನಮ್ಮ ಈ ತಾಯ್ನಾಡಲು. ನಮಸ್ಕಾರ ವೀಕ್ಷಕರೇ, ಇವತ್ತು ನಿಮಗೆ ಕರ್ಮಯೋಗ ಸ್ವಾಮಿ ವಿವೇಕಾನಂದರು ಬರೆದಿರ್ತಕ್ಕಂಥ ಕರ್ಮಯೋಗ ಅನ್ನುವಂಥ ಒಂದು ಪುಸ್ತಕವನ್ನ ಪರಿಚಯ ಮಾಡ್ತಾ ಇದ್ದೀನಿ. ಈ ಕರ್ಮಯೋಗ ಪುಸ್ತಕ ಸ್ವಾಮಿ ವಿವೇಕಾನಂದರು ಬರೆದಿರ್ತಕ್ಕಂಥದ್ದು. 120 ಪುಟಗಳ ಈ ಪುಸ್ತಕವನ್ನ ಮೈಸೂರಿನ ರಾಮಕೃಷ್ಣ ಆಶ್ರಮ ಪ್ರಕಟಿಸಿದೆ. ಬಹುಶಃ ಪ್ರಪಂಚದ ಎಲ್ಲ ಯುವಕರು ಓದಲೇಬೇಕಾದಂತ ಕೃತಿ ಅಂತ ಹೇಳಿದ್ರು ಕೂಡ ತಪ್ಪಾಗಿಲ್ಲ. ಕೇವಲ 120 ಪುಟಗಳ ಈ ಕೃತಿಯಲ್ಲಿರ್ತಕ್ಕಂಥ ಅತ್ಯಂತ ಶ್ರೇಷ್ಠ ವಿಚಾರಗಳನ್ನ ಅಳವಡಿಸಿಕೊಳ್ಳಲಿಕ್ಕೆ ನಮ್ಮ ಯುವಕರಿಗೆ ಸಾಧ್ಯವಾಗ್ಬಿಟ್ರೆ ಬಹುಶಃ ಅವರ ಇಡೀ ವ್ಯಕ್ತಿತ್ವವೇ ಬದಲಾಗಿರುತ್ತೆ ಅಂತ ಹೇಳುವಲ್ಲಿ ತಪ್ಪೇನಿಲ್ಲ. ಸ್ನೇಹಿತರೆ, ಒಬ್ಬ ಮನುಷ್ಯ ಪರಿಪೂರ್ಣನಾಗೋದು ಹೇಗೆ, ಪರಿಪೂರ್ಣ ವ್ಯಕ್ತಿತ್ವವನ್ನ ಪಡೆಯೋದು ಹೇಗೆ, ತನ್ನ ಇಡೀ ಜೀವನವನ್ನ ಸಾರ್ಥಕಗೊಳಿಸಿಕೊಳ್ಳೋದು ಹೇಗೆ, ಆತ್ಮ ಸಾಕ್ಷಾತ್ಕಾರ ಅಂದ್ರೆ ಏನು, ಭಗವಂತನ ದರ್ಶನ ಮಾಡೋದು ಅಂತಂದ್ರೆ ಏನು, ಸತ್ಯ ಸಾಕ್ಷಾತ್ಕಾರ, ಸಮಾಧಿ, ಈ ರೀತಿ ಎಲ್ಲ ಪ್ರಶ್ನೆಗಳು ನಮ್ಮಲ್ಲಿ ಯಾವಾಗಲೂ ಕಾಡ್ತಾ ಇರುತ್ತೆ. ಈ ಕುರಿತಂತೆ ಆಳವಾದಂತಹ ಸಂಶೋಧನೆ ಕೈಗೊಂಡಂತ ನಮ್ಮ ಪೂರ್ವಿಕರು ಋಷಿಮುನಿಗಳು ಅನೇಕ ಸತ್ಯಗಳನ್ನ ಹೊರಗೆ ಹಾಕಿದ್ದಾರೆ. ಆ ಸತ್ಯವನ್ನ ಕಂಡುಕೊಳ್ಳಲಿಕ್ಕೆ ಬೇಕಾದಂತ ದಾರಿಗಳನ್ನ ಗುರುತಿಸಿದ್ದಾರೆ. ಶಾಸ್ತ್ರಗಳ ಮುಖಾಂತರ ಆ ದಾರಿಗಳಿನ್ನೂ ಜೀವಂತವಾಗಿದೆ. ಶಾಸ್ತ್ರಗಳು ಸೂಚಿಸಿರುವಂತಹ ಪ್ರಕಾರ, ಭಾರತದ ಹಿಂದೂ ಧರ್ಮದ ಶಾಸ್ತ್ರಗಳು, ಆಧ್ಯಾತ್ಮಿಕ ಗ್ರಂಥಗಳು ಸೂಚಿಸಿರುವಂತಹ ಪ್ರಕಾರ ಪ್ರಮುಖವಾಗಿ 4 ಮಾರ್ಗಗಳು ಸತ್ಯ ಸಾಕ್ಷಾತ್ಕಾರಕ್ಕೆ. ಆ 4 ಮಾರ್ಗಗಳಲ್ಲಿ ಜ್ಞಾನಯೋಗ, ಭಕ್ತಿಯೋಗ, ರಾಜಯೋಗ ಮತ್ತು ಕರ್ಮಯೋಗ ಇವು ಪ್ರಮುಖವಾಗಿವೆ. ಅನೇಕ ಪಥಗಳು ಆತ್ಮದರ್ಶನಕ್ಕೆ, ಭಗವಂತನ ದರ್ಶನಕ್ಕೆ ಇದ್ದಾಗ್ಯೂ ಸಹ ಈ 4 ಪ್ರಮುಖವಾದಂತಹ ಪಥಗಳು ಮನುಷ್ಯರನ್ನ ಭಗವಂತನಲ್ಲಿ ಕರ್ಕೊಂಡು ಹೋಗ್ಲಿಕ್ಕೆ ತುಂಬಾ ಸಹಾಯವನ್ನ ಮಾಡುತ್ತೆ ಅಂತ ಹೇಳ್ತಾರೆ. ಆ 4ರಲ್ಲಿ ಕರ್ಮಯೋಗ ಅನ್ನುವಂಥ ಯೋಗಕ್ಕೆ ವಿಶೇಷ ಪ್ರಾಮುಖ್ಯತೆ ಇದೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಸಹ ಅನೇಕ ಯೋಗಗಳ ಕುರಿತು ಮಾತನಾಡಿದರೂ ಸಹ ಕರ್ಮಯೋಗದ ಕುರಿತಂತೆ ಆತ ವಿಶೇಷವಾಗಿ ಆಸಕ್ತಿ ವಹಿಸಿದ್ದಾನೆ. ಈ ಕರ್ಮಯೋಗದ ಕುರಿತಂತೆ ಸ್ವಾಮಿ ವಿವೇಕಾನಂದರ ಚಿಂತನೆ ಹೇಗಿತ್ತು ಅನ್ನೋದನ್ನ ಈ ಕೃತಿ ನಮಗೆ ಪ್ರಸ್ತುತಪಡಿಸುತ್ತದೆ. ಸ್ನೇಹಿತರೆ, ಯುವಕರಲ್ಲಿ ಅನೇಕ ಪ್ರಶ್ನೆಗಳಿರ್ತದೆ. ಪ್ರಾಯಕ್ಕೆ ಕಾಲಿಟ್ಟಂತ ಯುವಕರು ಅಥವಾ ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸಿದಂತ ಯುವಕರು ಕೆಲಸದ ಹುಡುಕಾಟದಲ್ಲಿ ಇರಬೇಕಾದ್ರೆ ಸಂಸಾರದ ಒತ್ತಡಗಳು, ವಿದ್ಯಾಭ್ಯಾಸದ ಅನೇಕ ಮಜಲುಗಳನ್ನು ದಾಟಿದ ನಂತರ ಅವರಿಗೆ ಅನೇಕ ಪ್ರಶ್ನೆಗಳು ಮನಸ್ಸಿನಲ್ಲಿ ಹುಟ್ಟೋದು ಸಹಜ. ಖಿನ್ನತೆ, ಆತಂಕ, ಭಯ, ದುಗುಡ, ಭ್ರಮನಿರಸನಗಳು, ಅನೇಕ ವಿಚಾರಗಳು ಯುವಕರ ಮನಸ್ಸಿನಲ್ಲಿ ತಲ್ಲಣದ ಸುನಾಮಿಯನ್ನು ಎಬ್ಬಿಸುತ್ತಿವೆ. ಬಹುಶಃ ಆ ಎಲ್ಲ ತಲ್ಲಣಗಳಿಗೆ, ಆ ತಲ್ಲಣಗಳ ಸುನಾಮಿಯನ್ನ ಶಾಮನಗೊಳಿಸುವಂತಹ ಶಕ್ತಿ ವಿವೇಕಾನಂದರು ಈ ಕರ್ಮಯೋಗಕ್ಕೆ ಇದೆ ಅಂತ ಹೇಳಿದ್ರೆ ತಪ್ಪಾಗಿದೆ. ಭಗವಂತನನ್ನ ಹುಡುಕೋದಕ್ಕೆ ಇರ್ತಕ್ಕಂಥ ಪ್ರಮುಖವಾದಂತಹ 4 ದಾರಿಗಳಲ್ಲಿ ಜ್ಞಾನಯೋಗ ಬುದ್ಧಿಯ ಮುಖಾಂತರ, ಜ್ಞಾನದ ಮುಖಾಂತರ ಭಗವಂತನ ಇರುವಿಕೆಯನ್ನ ಪತ್ತೆ ಹಚ್ಚಲಿಕ್ಕೆ ಸಹಾಯ ಮಾಡುತ್ತೆ. ಭಕ್ತಿಯೋಗ ಭಕ್ತಿಯ ಮುಖಾಂತರ ಭಗವಂತನ ಇರುವಿಕೆಯನ್ನ ಹುಡುಕಲಿಕ್ಕೆ ನಮಗೆ ಸಹಾಯ ಮಾಡುತ್ತೆ. ಹಾಗೆ ರಾಜಯೋಗ ಪತಂಜಲಿಯ ಅಷ್ಟಾಂಗ ಯೋಗದ 8 ಸಿದ್ಧಾಂತಗಳ ಮುಖಾಂತರ, 8 ಹಂತಗಳನ್ನು ದಾಟುವುದರ ಮುಖಾಂತರ ಸಮಾಧಿ ಸ್ಥಿತಿ ಅಥವಾ ಸತ್ಯದರ್ಶನದ ಸ್ಥಿತಿಗೆ ಮನುಷ್ಯನನ್ನ ಕರ್ಕೊಂಡು ಹೋಗುತ್ತೆ ಅಂತ ಹೇಳ್ತಾರೆ. ಆದರೆ ಕರ್ಮಯೋಗ ಮನುಷ್ಯ ತಾನು ಮಾಡ್ತಿರುವಂತಹ ಕರ್ಮದಲ್ಲಿ ಕರ್ಮ ರಹಸ್ಯವನ್ನು ಅರ್ಥ ಮಾಡಿಕೊಂಡು ವಿಶಿಷ್ಟ ರೀತಿಯಲ್ಲಿ ಕರ್ಮವನ್ನ ಮಾಡೋದ್ರ ಮುಖಾಂತರ ಭಗವಂತನನ್ನ ನೋಡಬಹುದು ಅನ್ನುವಂತ ಆಸಕ್ತಿಯನ್ನ ಹುಟ್ಟಿಸುತ್ತೆ. ಕರ್ಮಯೋಗದ ಕುರಿತಂತೆ ಸ್ವಾಮಿ ವಿವೇಕಾನಂದರು ಎಷ್ಟು ಸ್ಪಷ್ಟವಾಗಿ ತಮ್ಮ ಅನಿಸಿಕೆಗಳನ್ನ ವ್ಯಕ್ತಪಡಿಸ್ತಾರೆ ಅಂತ ಹೇಳಿದ್ರೆ, ಶತಶತಮಾನಗಳಿಂದ ನಮ್ಮ ಪೂರ್ವಿಕರು ಯಾವ ಯೋಗವನ್ನ ಮನುಕುಲದ ಒಳಿತಿಗಾಗಿ ನೀಡಿದ್ರೋ ಅದನ್ನ ಅತ್ಯಂತ ಸರಳ ರೂಪದಲ್ಲಿ ನಿಮ್ಮಂತಹ ಸಾಮಾನ್ಯ ಜನರಿಗೆ ಅರ್ಥವಾಗುವಂತಹ ಭಾಷೆಯಲ್ಲಿ ಸ್ವಾಮಿ ವಿವೇಕಾನಂದರು ಕೊಟ್ಟು ಹೋಗ್ತಾರೆ. ಈ ಪುಸ್ತಕದಲ್ಲಿ ಮುಖ್ಯವಾಗಿ 8 ಅಧ್ಯಾಯಗಳು ಇರುತ್ತವೆ. ಈ 8 ಅಧ್ಯಾಯಗಳಲ್ಲಿ ಒಂದೊಂದೇ ಅಧ್ಯಾಯದ ಸಾರಾಂಶವನ್ನಷ್ಟೇ ನಾನು ನಿಮ್ಮ ಮುಂದೆ ಇಡ್ಲಿಕ್ಕೆ ಇಷ್ಟಪಡ್ತೀನಿ. ಮೊದಲನೇ ಅಧ್ಯಾಯ ಶೀಲದ ಮೇಲೆ ಕರ್ಮದ ಪರಿಣಾಮ ಅಂತ ಹೇಳಿ. ಕರ್ಮ ಅಂದ್ರೆ ಏನು? ಕರ್ಮ ಅಂತ ಹೇಳಿದ್ರೆ ಕ್ರಿಯೆ ಅಂತ. ಯಾವುದಾದ್ರು ನಾವು ಕೆಲಸವನ್ನ ಕಾಯ, ವಾಚ, ಮನಸ್ಸ ಯಾವ ಕೆಲಸಗಳನ್ನ ಮಾಡಿದ್ರು ಅದು ಕರ್ಮ ಅಂತ ಅನಿಸ್ಕೊಳ್ಳುತ್ತೆ. ಆದ್ರೆ ಪ್ರತಿ ಕರ್ಮವೂ ಸಹ ನಾವು ಮಾಡಿದ ಕ್ಷಣ ಅದರ ಒಂದು ಸಂಸ್ಕಾರದ ಮುದ್ರೆಯನ್ನ ನಮ್ಮ ಮನಸ್ಸಿನಲ್ಲಿ ಒತ್ತಿರುತ್ತೆ. ಆ ಸಂಸ್ಕಾರಗಳ ಒಟ್ಟು ಸಂಗ್ರಹವೇ ಶೀಲ ಅಂತ ಕರೆಸ್ತಾರೆ. ಯಾವಾತನ ಕೆಲಸಗಳು ಯಾವಾಗಲೂ ಒಳ್ಳೆಯದೇ ಆಗಿರ್ತವೆ, ಆತನ ಶೀಲ ಒಳ್ಳೆಯದಾಗಿರುತ್ತೆ. ಯಾವತನ ಕೆಲಸಗಳು ಸದಾಕಾಲ ಕೆಟ್ಟದ್ದೇ ಇರುತ್ತೋ ಆತನ ಮನಸ್ಸಿನ ಮೇಲೆ ಕೆಟ್ಟ ಸಂಸ್ಕಾರಗಳು ಇರುತ್ತೆ. ಮೂಡಿ ಆತನ ವ್ಯಕ್ತಿತ್ವ ಅಥವಾ ಆತನ ಶೀಲ ಕೆಟ್ಟದಾಗಿರುತ್ತೆ ಅಂತ ಹೇಳ್ತಾರೆ. ಹೀಗಾಗಿ ಪ್ರತಿಯೊಬ್ಬನ ಮನಸ್ಸು ಕೂಡ ಒಳ್ಳೆಯ ಮತ್ತು ಕೆಟ್ಟದರ ಮಿಶ್ರಣವಾಗಿ, ಕೆಲವೊಂದರಲ್ಲಿ ಒಳ್ಳೆಯದು ಜಾಸ್ತಿಯಾಗಿ, ಕೆಲವೊಂದರಲ್ಲಿ ಕೆಟ್ಟದ್ದು ಜಾಸ್ತಿಯಾಗಿ ಒಂದು ವ್ಯಕ್ತಿತ್ವ, ಒಂದು ಶೀಲ ರೂಪುಗೊಳ್ಳುತ್ತೆ. ಹೀಗಿದ್ದಾಗ ನಾವು ಕರ್ಮವನ್ನ ಯಾಕೆ ಮಾಡಬೇಕು ಅನ್ನುವಂಥ ಒಂದು ಪ್ರಶ್ನೆ ಹುಟ್ಟಿದೆ.
ಪ್ರತಿಯೊಂದು ಕರ್ಮವೂ ಸಹ ಒಳ್ಳೆಯ ಪರಿಣಾಮ ಮತ್ತು ಕೆಟ್ಟ ಪರಿಣಾಮಗಳನ್ನು ನೀಡೇ ನೀಡುತ್ತೆ. ಕರ್ಮ ಸಿದ್ಧಾಂತದ ಪ್ರಕಾರ ನಾವು ಮಾಡುವಂತಹ ಪ್ರತಿಯೊಂದು ಕೆಲಸಕ್ಕೂ ಸಹ ಸರಿಯಾದಂತಹ ಪ್ರಮಾಣದ ಅದರಷ್ಟೇ ಮೌಲ್ಯದ ಹಿಂತಿರುಗುವಿಕೆ ಇರುತ್ತೆ ಅಂತ. ಹೀಗಿದ್ದಾಗ ನಮ್ಮ ಕೈಯಿಂದ ಒಳ್ಳೆಯ ಕರ್ಮಗಳು ಕೆಟ್ಟ ಕರ್ಮಗಳು ನಿರಂತರವಾಗಿ ನಡೀಬೇಕಾದ್ರೆ ಈ ಕರ್ಮವನ್ನು ಯಾಕೆ ಮಾಡಬೇಕು ಅನ್ನೋ ಪ್ರಶ್ನೆ. ಪ್ರಮುಖವಾಗಿ ನಾವು ಕರ್ಮವನ್ನ ಮಾಡೋದರ ಉದ್ದೇಶ ಏನು ಅಂತ ಹೇಳಿದ್ರೆ ಅದರಿಂದ ಫಲಪ್ರಾಪ್ತಿಗೋಸ್ಕರ. ಕರ್ಮದಿಂದ ನಮಗೆ ಹಣ ಸಿಗುತ್ತದೆ, ಹೆಸರು ಸಿಗ್ತದೆ, ಅಧಿಕಾರ ಸಿಗ್ತದೆ ಮತ್ತು ಈ ಎಲ್ಲದರ ಆಸೆ ಸುಖ ಪಡುವುದಾಗಿದೆ. ನಾವು ಬಹುತೇಕರ ಮನಸ್ಸಿನಲ್ಲಿರುವಂಥದ್ದು ನಾವು ಕೆಲಸವನ್ನು ಯಾಕೆ ಮಾಡಬೇಕು ಅಂತ ಹೇಳಿದ್ರೆ ಸುಖವನ್ನು ಪಡೋದಕ್ಕೋಸ್ಕರ ಅಂತ. ಆದ್ರೆ ಕರ್ಮಯೋಗ ಬೇರೆನೇ ಹೇಳುತ್ತೆ. ನಾವು ಮಾಡುವಂತಹ ಕರ್ಮ ಅದು ಕೇವಲ ಸುಖವನ್ನ ಪಡೋದಕ್ಕೋಸ್ಕರ ಅಲ್ಲ, ಬದಲಾಗಿ ಜ್ಞಾನವನ್ನ ಪಡೆಯೋದಕ್ಕೋಸ್ಕರ. ಸುಖವನ್ನ ಪಡೆಯೋದಕ್ಕೆ ಮಾಡುವಂತಹ ಕರ್ಮಗಳು ನಮ್ಮನ್ನ ಕೆಳಕ್ಕೇರಿಸಿದ್ರೆ, ಜ್ಞಾನವನ್ನ ಪಡೆಯೋದಕ್ಕೋಸ್ಕರ ನಾವು ಮಾಡುವಂತಹ ಕರ್ಮಗಳು ಎತ್ತರಕ್ಕೇರಿಸ್ತಾ ಇದೆ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಅವರು ಹೇಳ್ತಾರೆ, ಸುಖ ಮತ್ತು ದುಃಖಗಳು ಜೀವನಕ್ಕೆ ಕೇವಲ ಶಿಕ್ಷಕರು ಅಂತ, ಆದರೆ ನಮ್ಮ ಗುರಿ ಯಾವಾಗಲೂ ಜ್ಞಾನವೇ ಆಗಿರುತ್ತೆ ಅಂತ. ತಿಳಿದೋ ತಿಳಿದೆಯೋ ನಾವು ಜ್ಞಾನವನ್ನು ಹುಡುಕೊಂಡೇ ಎಲ್ಲ ಕೆಲಸಗಳನ್ನು ಮಾಡ್ತಿರ್ತೀವಿ ಅನ್ನೋದನ್ನ ಸ್ವಾಮಿ ವಿವೇಕಾನಂದರು ಇಲ್ಲಿ ಸ್ಪಷ್ಟಪಡಿಸ್ತಾರೆ. ಜ್ಞಾನ ಎಲ್ಲೋ ಹೊರಗಡೆಯಿಂದ ಹುಡುಕುವಂತಲ್ಲ, ಬದಲಾಗಿ ಅದಾಗಲೇ ನಮ್ಮೊಳಗೆ ಸುಪ್ತವಾಗಿರ್ತಕ್ಕಂಥದ್ದು. ಆ ಜ್ಞಾನದ ಮೇಲೆ ಅಜ್ಞಾನದ ಅಂಧಕಾರ ಕೌದುಕೊಂಡಿರೋದ್ರಿಂದ ಜ್ಞಾನ ಹೊರಗಡೆ ಕಾಣೋದಿಲ್ಲ ಅಂತ ಹೇಳ್ತಾರೆ. ಹೀಗಾಗಿ ನಾವು ಜ್ಞಾನವನ್ನ ಪಡೀಬೇಕು ಅಂತ ಹೇಳಿದ್ರೆ ಮಾಡಬೇಕಾಗಿರುವಂತಹ ಕೆಲಸ ಹೊರಗಡೆ ಹುಡುಕೋದಲ್ಲ, ಬದಲಾಗಿ ನಮ್ಮ ಒಳಗಡೆ ಇರತಕ್ಕಂಥ ಅಂಧಕಾರದ ಪೊರೆಯನ್ನ ಸರಿಸಿದ್ರೆ ಅದಾಗಲೇ ನಾವು ಜ್ಞಾನದಿಂದ ತುಂಬಿರುವಂಥದ್ದು ನಮ್ಮ ಅನುಭವಕ್ಕೆ ಬರುತ್ತೆ ಅಂತ. ಆ ಅನುಭವಕ್ಕೆ ಬರಬೇಕು ಅಂತ ಹೇಳಿದ್ರೆ ಕರ್ಮವನ್ನ ಮಾಡುವಂತ ರಹಸ್ಯವನ್ನ ಅರ್ಥ ಮಾಡಿಕೊಳ್ಳಬೇಕು. ಕರ್ಮವನ್ನ ಮಾಡುವಂತ ವಿಧಾನವನ್ನ, ಸರಿಯಾದ ಕರ್ಮವನ್ನ ಮಾಡುವಂತ ವಿಧಾನವನ್ನ ಅರಿತುಕೊಳ್ಳಬೇಕು ಅಂತ ವಿವೇಕಾನಂದರು ಹೇಳ್ತಾರೆ. ಇನ್ನು 2ನೇ ಅಧ್ಯಾಯದಲ್ಲಿ ಯಾರು ದೊಡ್ಡವರು ಅನ್ನೋ ಪ್ರಶ್ನೆ ಬರುತ್ತೆ. ನಾವೆಲ್ಲ ಕೆಲಸ ಮಾಡ್ತಾ ಇದೀವಿ, ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡ್ತಾರೆ, ಇಲ್ಲಿ ಯಾರು ದೊಡ್ಡವರು? ಪ್ರಮುಖವಾಗಿ ಕರ್ಮಗಳಲ್ಲಿ ನಾವು ನೋಡತಕ್ಕಂಥದ್ದು ಸನ್ಯಾಸ ಕರ್ಮ ಮತ್ತು ಗೃಹಸ್ಥ ಕರ್ಮ, ಒಂದು ನಿವೃತ್ತಿ ಒಂದು ಪ್ರವೃತ್ತಿ. ಈ ನಿವೃತ್ತಿ ಕರ್ಮವನ್ನು ಮಾಡುವಂಥವ್ರು ಶ್ರೇಷ್ಠವು ಅಥವಾ ಪ್ರವೃತ್ತಿ ಕರ್ಮವನ್ನು ಮಾಡ್ತಕ್ಕಂಥವ್ರು ಶ್ರೇಷ್ಠವು ಅಂತ ಬಂದಾಗ ಕರ್ಮಯೋಗ ಹೇಳುತ್ತೆ ನಿವೃತ್ತಿ ಕರ್ಮವನ್ನು ಮಾಡ್ತಕ್ಕಂಥವ್ರು ಶ್ರೇಷ್ಠವೇ, ಪ್ರವೃತ್ತಿಯ ಕರ್ಮಗಳನ್ನು ಮಾಡ್ತಕ್ಕಂಥವ್ರು ಶ್ರೇಷ್ಠವೇ ಅಂತ. ಅದರ ಅರ್ಥ ಸನ್ಯಾಸವೂ ಶ್ರೇಷ್ಠ, ಗೃಹಸ್ಥವೂ ಶ್ರೇಷ್ಠ. ಪ್ರಪಂಚವನ್ನು ತೊರೆದು ಯಾರು ಸನ್ಯಾಸಿ ಆಗಿರ್ತಾನೋ ಆತನ ಧರ್ಮ ಎಷ್ಟು ಶ್ರೇಷ್ಠವೋ ಹಾಗೆ ಪ್ರಪಂಚದೊಳಗೆ ಇದ್ದುಕೊಂಡು ಗೃಹಸ್ಥನಾಗಿರ್ತಕ್ಕಂಥ ವ್ಯಕ್ತಿಯ ಕರ್ಮವೂ ಸಹ ಅಷ್ಟೇ ಶ್ರೇಷ್ಠ. ಅದು ಯಾವಾಗ ಅಂತ ಕೇಳಿದ್ರೆ ಅವರವರ ಕರ್ಮಗಳನ್ನು ಅವರು ಸರಿಯಾಗಿ ನಿರ್ವಹಿಸಿದಾಗ. ನಮ್ಮ ಶಾಸ್ತ್ರ ಗ್ರಂಥಗಳು ಹೇಳುವಂತೆ ಗೃಹಸ್ಥನಾದವರಂತ ಕರ್ತವ್ಯ ಎಷ್ಟು ಅಗಾಧ ಆಗಿರ್ತದೆ ಅಂತ ಹೇಳಿದ್ರೆ ಅದರ ಬದಲು ಸನ್ಯಾಸವನ್ನು ಸ್ವೀಕರಿಸುವುದೇ ಉಚಿತವೇನೋ ಅನ್ನುವಂತ ಅಭಿಪ್ರಾಯವನ್ನು ಬಯಸುತ್ತೆ. ಗೃಹಸ್ಥನಿಗೆ ಅಷ್ಟು ಕರ್ಮ ಇದೆ. ಗೃಹಸ್ಥ ಸಮಾಜದ ಎಲ್ಲ ಆಶ್ರಮಗಳಿಗೂ ಆತ ಆಧಾರವಾಗಿರ್ತಾನೆ. ಶತ್ರುಗಳಿಂದ ತನ್ನ ಸಮಾಜವನ್ನು ರಕ್ಷಿಸಬೇಕು. ಹೆಂಡತಿ ಮಕ್ಕಳನ್ನು ನೋಡ್ಕೊಳ್ಳೋದಷ್ಟೇ ಅಲ್ಲದೆ ಬಂಧುಗಳನ್ನ, ನೆಂಟರಿಷ್ಟರನ್ನ, ದುರ್ಬಲರನ್ನ, ಅಸಹಾಯಕರನ್ನ, ಪ್ರಾಣಿಗಳನ್ನೂ ಸಹ ಆತ ನೋಡ್ಕೊಳ್ಬೇಕಾಗುತ್ತೆ. ಈ ರೀತಿಯ ಅನೇಕ ಕಂಡೀಷನ್ಗಳು, ಷರತ್ತುಗಳು ಗೃಹಸ್ಥನಾದವನ ಜೀವನಕ್ಕೆ ಇರ್ತವೆ. ಅದೆಲ್ಲವನ್ನೂ ಆತ ಯಶಸ್ವಿಯಾಗಿ ಮುಗಿಸಿದ್ದೇ ಆದಲ್ಲಿ ಗೃಹಸ್ಥನೂ ಸಹ ಸನ್ಯಾಸಿಯಷ್ಟೇ ಶ್ರೇಷ್ಠ ಅನ್ನುವಂಥ ಅಭಿಪ್ರಾಯಕ್ಕೆ ಸ್ವಾಮಿ ವಿವೇಕಾನಂದರು ಬರ್ತಾರೆ. ಇನ್ನು 3ನೇ ಅಧ್ಯಾಯದಲ್ಲಿ ಸ್ವಾಮಿ ವಿವೇಕಾನಂದರು ಕರ್ಮ ರಹಸ್ಯದ ಬಗ್ಗೆ ತಿಳಿಸುತ್ತಾರೆ. ನಾವೆಲ್ಲರೂ ಕರ್ಮವನ್ನು ಮಾಡಲೇಬೇಕು, ಮಾಡ್ತಾನೆ ಇದ್ದೀವಿ. ಆದ್ರೆ ಆ ಕರ್ಮವನ್ನ ಹೇಗೆ ಮಾಡಬೇಕು ಅಂತ ಅರ್ಥ ಮಾಡ್ಕೊಂಡು ಮಾಡಿದಾಗ ನಮಗೆ ಸರಿಯಾದಂತ ಪ್ರತಿಕ್ರಿಯೆ ಸಿಗುತ್ತೆ ಅಂತ. ಅದು ಹೇಗಂತ ಹೇಳಿದ್ರೆ ನಾವು ಮಾಡತಕ್ಕಂಥ ಸಣ್ಣ ಸಣ್ಣ ಕೆಲಸಗಳ ಮೊತ್ತ ಒಂದು ದೊಡ್ಡ ಕೆಲಸ ರೂಪುಗೊಳ್ಳುತ್ತೆ. ಆ ದೊಡ್ಡ ಕೆಲಸ ನಮಗೆ ದೊಡ್ಡ ಪರಿಣಾಮವನ್ನು ನೀಡುತ್ತೆ. ಹೀಗಾಗಿ ನಾವು ಕೆಲಸವನ್ನ ಮಾಡಬೇಕಾದ್ರೇನೆ ಈ ಕೆಲಸವನ್ನ ಮಾಡಬೇಕು, ಈ ಕೆಲಸವನ್ನ ಮಾಡಬಾರದು ಅನ್ನುವಂಥ ತಿಳುವಳಿಕೆಯಿಂದ ಒಳ್ಳೆಯ ಕೆಲಸಗಳನ್ನೇ ಮಾಡ್ತಾ ಹೋದಾಗ ಆ ಕೆಲಸಗಳು ನಮಗೆ ಒಳ್ಳೆಯ ಪ್ರತಿಕ್ರಿಯೆಯನ್ನೇ ನೀಡುತ್ತಾರೆ. ನಿಸ್ವಾರ್ಥವಾಗಿ ಯಾರು ಕರ್ಮವನ್ನ ಮಾಡ್ತಾರೋ ಅವರಿಗೆ ನಿಜವಾಗ್ಲೂ ಹೆಚ್ಚು ಫಲಪ್ರಾಪ್ತಿ ಆಗ್ತದೆ. ಹೀಗಾಗಿ ಕರ್ಮವನ್ನ ಮಾಡಬೇಕಾದ್ರೆ ನಾವು ನಾನು, ನನ್ನದು, ನನಗೆ ಅನ್ನುವಂಥ ಸ್ವಾರ್ಥವನ್ನು ತೊರೆದು ಇನ್ನೊಬ್ಬರಿಗಾಗಿ ಅಂತ ಕೆಲಸವನ್ನ ನಾವು ಹೆಚ್ಚು ಹೆಚ್ಚು ಮಾಡಿದಷ್ಟು ನಮ್ಮೊಳಗಡೆ ಸಂಸ್ಕಾರಗಳ ಕುರುಹು ಉಳ್ಕೊಳ್ಳುತ್ತೆ ಮತ್ತು ನಮ್ಮ ಇಡೀ ವ್ಯಕ್ತಿತ್ವ ಸಜ್ಜನ ವ್ಯಕ್ತಿತ್ವ ಆಗುತ್ತೆ, ಶ್ರೇಷ್ಠ ವ್ಯಕ್ತಿತ್ವ ಆಗುತ್ತೆ ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ನಾವೆಲ್ಲ ಕೆಲಸವನ್ನು ಮಾಡಬೇಕಾದ್ರೆ ಸಂಬಳಕ್ಕಾಗಿಯೋ ಮತ್ತೊಂದಕ್ಕಾಗಿಯೋ ಇನ್ನೊಬ್ಬರ ಮೆಚ್ಚುಗೆಗಾಗಿಯೋ ಮಾಡೋದ್ರ ಬದಲು ಆತ್ಮತೃಪ್ತಿಗಾಗಿ ಮಾಡೋದನ್ನ ಅಭ್ಯಾಸ ಮಾಡಿದ್ರೆ, ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತವಾಗಿ ನಮ್ಮ ವ್ಯಕ್ತಿತ್ವ ಕರ್ಮಯೋಗಕ್ಕೆ ಪೂರಕವಾಗುತ್ತೆ ಅಂತ ಸ್ವಾಮಿ ವಿವೇಕಾನಂದರು ಅಭಿಪ್ರಾಯಪಡ್ತಾರೆ. ಇನ್ನು 3ನೇ ಅಧ್ಯಾಯದಲ್ಲಿ ಸ್ವಾಮಿ ವಿವೇಕಾನಂದರು ಪ್ರಮುಖವಾದ ಪ್ರಶ್ನೆಯೊಂದಕ್ಕೆ ಉತ್ತರ ಕೊಡ್ತಾರೆ. ನಿಜಕ್ಕೂ ಒಬ್ಬ ಮನುಷ್ಯನ ಕರ್ತವ್ಯ ಏನು, ಯಾವುದು ಸರಿಯಾದ ಕರ್ತವ್ಯ, ಯಾವುದು ಸರಿಯಾದ ಕೆಲಸ ಅನ್ನುವಂಥ ಪ್ರಶ್ನೆ. ಈ ಸರಿಯಾದ ಕೆಲಸ ಅಥವಾ ಕರ್ತವ್ಯ ಏನು ಅನ್ನೋದು ದೇಶ ಕಾಲಗಳಿಗೆ ಅನುಗುಣವಾಗಿ ಬದಲಾಗುತ್ತೆ. ದೇಶ ಕಾಲ ಪರಿಸ್ಥಿತಿಗಳಲ್ಲಿ ಒಂದು ಕೆಲಸ ಒಳ್ಳೆಯದು ಅನ್ಸುತ್ತೆ,
ಇನ್ನೊಂದು ದೇಶ ಕಾಲ ಪರಿಸ್ಥಿತಿಗಳಲ್ಲಿ ಅದೇ ಕೆಲಸ ತಪ್ಪಾಗಿರುತ್ತೆ. ಉದಾಹರಣೆಗೆ ನಮ್ಮ ಮನೆಯ ಮುಂದೆ ಯಾರಾದರೂ ಒಬ್ಬರು 4 ಜನಕ್ಕೆ ಹೊಡೆದು ಕೊಂದು ಹಾಕಿದ್ರೆ ಅವನನ್ನ ನಾವು ಕೊಲೆಗಾರ ಅಂತ ಕರಿತೀವಿ. ಆದ್ರೆ ಅದೇ ವ್ಯಕ್ತಿ ಬಾರ್ಡರ್ಗೆ ಹೋಗಿ ಗಡಿಗೆ ಹೋಗಿ ಶತ್ರು ರಾಷ್ಟ್ರದ 4 ಜನ ಸೈನಿಕರನ್ನ ಕೊಂದ ಅಂತ ಹೇಳಿದ್ರೆ ಆತನನ್ನ ನಾವು ವೀರ ದೇಶಭಕ್ತ ಅಂತ ಕರಿತೀವಿ. ಹೀಗಾದಾಗ ಯಾವುದು ಸರಿ ಯಾವುದು ತಪ್ಪು ಅನ್ನೋ ಪ್ರಶ್ನೆಗೆ ಉತ್ತರವನ್ನ ಹುಡುಕೋದು ಸಹ ಅಷ್ಟೇ ವಿಶೇಷವಾಗುತ್ತೆ. ಈ ಪ್ರಶ್ನೆಗೆ ಉತ್ತರವನ್ನ ಹುಡುಕೊಂಡು ಹೊರಟಾಗ ನನ್ನ ನಿಜವಾದಂತಹ ಕರ್ತವ್ಯ ಯಾವುದು ಅಂತ ಗುರುತಿಸಿಕೊಂಡು ಆ ಕರ್ತವ್ಯವನ್ನ ಮಾಡಬೇಕಾದಂಥದ್ದು ಪ್ರತಿಯೊಬ್ಬ ಮನುಷ್ಯನ ಕರ್ತವ್ಯ ಅಂತ ಸ್ವಾಮಿ ವಿವೇಕಾನಂದರು ಅಭಿಪ್ರಾಯ ಪಡ್ತಾರೆ. ಕರ್ತವ್ಯದಲ್ಲಿ ಯಾವ ಕರ್ತವ್ಯ ಶ್ರೇಷ್ಠ, ಯಾವುದು ಕೀಳು, ಯಾವುದು ಮೇಲು ಅನ್ನೋ ಪ್ರಶ್ನೆ ಬಂದಾಗ ಈ ಭಾಗದಲ್ಲಿ ಸ್ವಾಮಿ ವಿವೇಕಾನಂದರು ಒಂದು ಸುಂದರವಾದ ಕಥೆಯನ್ನ ಪ್ರಸ್ತುತಪಡಿಸುತ್ತಾರೆ. ಒಬ್ಬ ವ್ಯಾಧನ ಬಳಿ ಒಬ್ಬ ಋಷಿ ಅಥವಾ ಒಬ್ಬ ಸನ್ಯಾಸಿ ಪಾಠವನ್ನ ಕಲಿಯುವಂಥದ್ದು. ಕರ್ಮ ಯಾವುದು ಸತ್ಕರ್ಮ, ಯಾವುದು ಒಳಿತಾದ ಕರ್ಮ, ಯಾವುದು ನಿಜವಾದ ಕರ್ತವ್ಯ ಅನ್ನೋದನ್ನು ತೋರಿಸುವ ಸಲುವಾಗಿ ಸುಂದರವಾದ ಕಥೆಯನ್ನ ಹೇಳ್ತಾರೆ. ಅದರಲ್ಲಿ ಒಬ್ಬ ಸನ್ಯಾಸಿ ಆದಂತವನು ಒಬ್ಬ ಸಾಮಾನ್ಯ ಗೃಹಸ್ಥಳ ಬಳಿ ಪಾಠವನ್ನ ಕಲಿತಾನೆ. ಒಬ್ಬ ಬೇಟೆಗಾರ ಬೇಡನ ಬಳಿ ಕಸಾಯಿ ಖಾನೆಯಲ್ಲಿ ಕೆಲಸ ಮಾಡತಕ್ಕಂತ ಒಬ್ಬ ಕಟುಕನ ಬಳಿ ಪಾಠವನ್ನ ಕಲಿತಾನೆ. ಮತ್ತು ಅವರು ಇವನಿಗಿಂತಲೂ ಹೆಚ್ಚು ಜ್ಞಾನವುಳ್ಳವರಾಗಿರ್ತಾರೆ. ಹೇಗೆ ನೀವು ಜ್ಞಾನವನ್ನ ಗಳಿಸಿಕೊಂಡ್ರಿ ಅಂತ ಅವರು ಹೇಳ್ತಾರೆ, ನಮ್ಮ ಪಾಲಿಗೆ ಒದಗಿ ಬಂದ ಕರ್ತವ್ಯವನ್ನ ನಿಷ್ಕಾಮವಾಗಿ ಮಾಡಿದ್ದರ ಸಲುವಾಗಿ ನಮಗೆ ಈ ಜ್ಞಾನ ಪ್ರಾಪ್ತಿ ಆಯಿತು ಅಂತ ಆ ಗೃಹಸ್ಥಳು, ಆ ಹೆಣ್ಣು ಮಗಳು ಮತ್ತು ಆ ವ್ಯಾಧ ಅಭಿಪ್ರಾಯಪಡ್ತಾರೆ. ವ್ಯಾಧ ಗೀತೆ ಅಂತಾನೆ ಹೆಸರಾಗಿರುವಂತ ಆ ಒಂದು ವಿಶೇಷವಾದಂತಹ ಆ ಸಂಗ್ರಹವನ್ನ ವಿವೇಕಾನಂದರು ಇಲ್ಲಿ ಪ್ರಸ್ತುತಪಡಿಸ್ತಾರೆ. ಹೀಗೆ ನಾವು ಮಾಡತಕ್ಕಂಥ ಕೆಲಸ ಉನ್ನತವಾದದ್ದು ಅಥವಾ ಕೀಳು ಮಟ್ಟದ್ದು ಅಂತ ನಿರ್ಧಾರವಾಗುವಂಥದ್ದು ಅದು ಎಷ್ಟು ದೊಡ್ಡದು ಎಷ್ಟು ಚಿಕ್ಕದು ಅನ್ನೋದ್ರ ಮೇಲೆ ಅಲ್ಲ, ಬದಲಾಗಿ ಆ ಕೆಲಸವನ್ನು ನಾವು ಎಷ್ಟು ಸಮರ್ಪಕವಾಗಿ ಮಾಡ್ತೀವಿ ಅನ್ನೋದ್ರ ಮೇಲೆ ಅನ್ನೋದನ್ನ ವಿವೇಕಾನಂದರು ಇಲ್ಲಿ ಸ್ಪಷ್ಟಪಡಿಸ್ತಾರೆ. ಇನ್ನು 5ನೇ ಅಧ್ಯಾಯದಲ್ಲಿ ಸ್ವಾಮಿ ವಿವೇಕಾನಂದರು ಒಂದು ರೋಚಕ ಸಂಗತಿಯನ್ನು ನಮಗೆ ತಿಳಿಸ್ಕೊಡ್ತಾರೆ. ಏನಂದ್ರೆ, ನಾವು ಮಾಡುವಂತಹ ಪ್ರತಿಯೊಂದು ಕರ್ಮದಿಂದಲೂ ಪ್ರಪಂಚಕ್ಕೇನು ಉಪಯೋಗ ಇಲ್ಲ, ಬದಲಾಗಿ ನಮಗೇ ಒಳ್ಳೆಯದು ಅಂತ. ಅದರ ಅರ್ಥ ಇಷ್ಟೇ, ನಾವು ದಾನ ಮಾಡಬೇಕಾದ್ರೆ, ಧರ್ಮ ಮಾಡಬೇಕಾದ್ರೆ, ಒಳ್ಳೇದು ಮಾಡಬೇಕಾದ್ರೆ, ಇನ್ನೊಬ್ಬರಿಗೆ ಯಾರಿಗೋ ಉಪಯೋಗ ಮಾಡಬೇಕಾದ್ರೆ ಪ್ರಪಂಚಕ್ಕೆ ಒಳ್ಳೇದು ಮಾಡ್ತಿದೀವಿ ಅನ್ನೋ ಭಾವನೆಯಿಂದ ಮಾಡ್ತೀವಿ. ಆ ಭಾವನೆ ತಪ್ಪಲ್ಲ, ಆದ್ರೆ ಅದು ಸತ್ಯವಲ್ಲ, ಅದು ಭ್ರಮೆ ಅಂತ ವಿವೇಕಾನಂದರು ಅಭಿಪ್ರಾಯ ಪಡ್ತಾರೆ. ಈ ಪ್ರಪಂಚ ನನ್ನನ್ನು ಮತ್ತು ನಿಮ್ಮನ್ನು ನಂಬಿಕೊಂಡಿಲ್ಲ ಅಂತ ಅವ್ರು ಹೇಳ್ತಾರೆ. ಅಂದ್ರೆ ನಾವು ಮಾಡುವಂತ ಒಳ್ಳೆಯ ಕೆಲಸಗಳಿಂದ ಪ್ರಪಂಚಕ್ಕೆ ಒಳ್ಳೇದಾಗೋ ಆಗಿದ್ರೆ ಇಷ್ಟೊತ್ತಿಗೆ ಪ್ರಪಂಚ ಎಲ್ಲ ಸುಖಮಯವಾಗಿರ್ಬೇಕಾಗಿತ್ತು ಅಂತ. ಪ್ರಪಂಚ ಒಂದು ನಾಯಿಯ ಬಾಲದಂತೆ. ಆ ನಾಯಿ ಬಾಲವನ್ನು ನಾವೆಷ್ಟು ಸರಿ ಮಾಡಿದ್ರು ಅದು ನೇರ ಆಗೋದಿಲ್ಲ, ಬದಲಾಗಿ ಮತ್ತೆ ಮತ್ತೆ ವಿಪ್ಲವಗಳು ಸಮಸ್ಯೆಗಳು ಬರ್ತಾ ಇರ್ತದೆ. ಆದರೂ ಸಹ ನಾವು ಪ್ರಪಂಚಕ್ಕೋಸ್ಕರ ಯಾಕೆ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ, ಹಾಗೆ ಕೆಲಸ ಮಾಡುವಾಗ ನಮ್ಮ ಮನಸ್ಸು, ನಮ್ಮ ಹೃದಯ ಎತ್ತರದ ಸ್ಥಾನದಲ್ಲಿರ್ತದೆ, ಒಳ್ಳೆಯ ಸಂಸ್ಕಾರಗಳನ್ನು ನಮ್ಮೊಳಗಡೆ ಮೂಡಿಸುತ್ತೆ ಮತ್ತು ನಾವು ಒಳ್ಳೆಯವರಾಗಿ ಬದಲಾಗ್ತೀವಿ, ನಾವು ಎತ್ತರಕ್ಕಿರ್ತೀವಿ ಅನ್ನುವಂಥ ಆಧಾರದ ಮೇಲೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ನಮ್ಮ ಕೆಲಸದಿಂದ ಪ್ರಪಂಚಕ್ಕೆ ಒಳಿತಲ್ಲ, ಬದಲಾಗಿ ನಮಗೆ ಒಳಿತಾ ಇದೆ. ಈ ಭಾವನೆಯಿಂದ ನಾವು ಕೆಲಸ ಮಾಡಬೇಕಾದ್ರೆ ಯಾರಾದ್ರೂ ಭಿಕ್ಷುಕ ಬಂದು ನನ್ನ ಹತ್ರ ಭಿಕ್ಷೆ ಕೇಳಿದಾಗ ನಾನು ಕೊಡ್ತಾ ಇದ್ದೀನಿ ಅಂತ ಗರ್ವದಿಂದ ಕೊಡದೆ, ಬದಲಾಗಿ ನಾನು ಒಳ್ಳೆಯವನಾಗೋದಕ್ಕೆ ನೀನು ಅವಕಾಶ ಮಾಡಿಕೊಟ್ಟಿದ್ದೀಯಲ್ಲ ಅಂತ ಹೇಳಿ ಅವನ ಬಗ್ಗೆ ಕೃತಜ್ಞತೆ ವ್ಯಕ್ತಪಡಿಸಿ ಅವನಿಗೆ ಭಿಕ್ಷೆಯನ್ನು ನೀಡುವಂತಹ ಒಂದು ಶ್ರೇಷ್ಠ ಮನೋಭಾವ ನಮ್ಮಲ್ಲಿ ಬೆಳೆಯುತ್ತೆ ಅಂತ. ಸಮಾಜ ಕಾರ್ಯ ಮಾಡ್ತಾ ಇರ್ತಕ್ಕಂಥವ್ರು, ಸಮಾಜ ಸೇವೆ ಮಾಡ್ತಾ ಇರ್ತಕ್ಕಂಥವ್ರು ಈ ಭಾವನೆಯಿಂದ ಸೇವೆ ಮಾಡಿದಾಗ ಅವರ ಸೇವೆ ಎತ್ತರದ ಮಟ್ಟದಲ್ಲಿ ಆಧ್ಯಾತ್ಮಿಕ ಕ್ರಿಯೆಯಾಗಿ ಬದಲಾಗುತ್ತೆ ಅಂತ ಸ್ವಾಮಿ ವಿವೇಕಾನಂದರು ಅಭಿಪ್ರಾಯ ಪಡ್ತಾರೆ. ಇನ್ನು 6ನೇ ಅಧ್ಯಾಯದಲ್ಲಿ ಸ್ವಾಮಿ ವಿವೇಕಾನಂದರು ಸ್ವಾರ್ಥ ತ್ಯಾಗ ಮತ್ತು ಅನಾಸಕ್ತಿ ಎಂಬ ವಿಚಾರಗಳ ಕುರಿತಂತೆ ಮಾತನಾಡ್ತಾರೆ. ನಾವು ಕೆಲಸ ಮಾಡಬೇಕಾದ್ರೆ ಅನಾಸಕ್ತಿಯಿಂದ ಕೆಲಸ ಮಾಡಬೇಕು ಅನ್ನುವಂಥ ಒಂದು ವಿಶೇಷ ಟರ್ಮಿನಾಲಜಿ ನಾವು ಪ್ರಸ್ತುತಪಡಿಸ್ತಾರೆ. ಏನು ಅನಾಸಕ್ತಿ ಅಂತ ಹೇಳಿದ್ರೆ ಅದನ್ನ ಸ್ಪಷ್ಟಪಡಿಸೋದಕ್ಕೋಸ್ಕರ ಅವರೊಂದು ಸುಂದರವಾದಂತಹ ಕಥೆಯನ್ನ ಹೇಳ್ತಾರೆ. ವ್ಯಾಸ ಮಹರ್ಷಿಯ ಮಗ ಶುಕನ ಕಥೆ. ಶುಕ ಒಬ್ಬ ಹುಟ್ಟು ಸಿದ್ಧನಾಗಿದ್ದಂಥವನು, ಹುಟ್ಟುತ್ತಲೇ ಸಿದ್ಧ ಪುರುಷನಾಗಿ ಬಂದಂಥವನು. ಆ ಶುಕನನ್ನ ತಂದೆ ಉನ್ನತ ವ್ಯಾಸಂಗಕ್ಕೋಸ್ಕರ ಜನಕ ಮಹಾರಾಜನ ಅರಮನೆಗೆ ಕಳಿಸ್ತಾರೆ. ಶುಕ ಜನಕ ಮಹಾರಾಜನ ಅರಮನೆಗೆ ಬಂದ್ರೆ ಅದನ್ನ ಯೋಗ ಶಕ್ತಿಯಿಂದ ಮುಂಚೆಯೇ ತಿಳ್ಕೊಂಡಿದ್ದಂತ ಜನಕ ಮಹಾರಾಜ ಅವರನ್ನ ಪರೀಕ್ಷೆ ಮಾಡುವ ಸಲುವಾಗಿ ಕಾವಲು ಭಟರಿಗೆ ಅವರನ್ನ ಸತ್ಕರಿಸಿದಂತೆ ಹೇಳ್ಕೊಡ್ತಾರೆ. ಹೀಗಾಗಿ ಶುಕ ಅರಮನೆಗೆ ಬಂದ್ರು, ಕಾವಲು ಭಟರು 3 ದಿನ ಅವರನ್ನ ತಿರುಗಿ ನೋಡಲಿಲ್ಲ. ಆದರೆ ಶುಕನ ಮುಖದಲ್ಲಿ ಮಾತ್ರ ಆ ಮಂದಸ್ಮಿತ, ಆ ಆನಂದ ಕಡಿಮೆನೇ ಆಗೋದಿಲ್ಲ. ಅವರು ಮಾಡ್ತಕ್ಕಂಥ ಅವಮಾನ, ನಿಂದೆ ಮತ್ತು ತಿರಸ್ಕಾರಗಳು ಅವನ ಮನಸ್ಸಿನ ಮೇಲೆ ಚೂರು ಪರಿಣಾಮ ಬೀರುವುದಿಲ್ಲ. 3ನೇ ದಿನ ಜನಕ ಮಹಾರಾಜ ತನ್ನ ಇಡೀ ಪರಿವಾರದೊಂದಿಗೆ ಶುಕನ ಬಳಿಗೆ ಬಂದು ಅವರ ಪಾದ ಪೂಜೆ ಮಾಡಿ ಪಲ್ಲಕ್ಕಿಯಲ್ಲಿ ಕೂರಿಸಿಕೊಂಡು ಅದರ ಆತಿಥ್ಯವನ್ನ ಮಾಡಿದಾಗಲೂ ಸಹ ಆ ಶುಕನ ಮುಖದಲ್ಲಿ ಆ ಮಂದಹಾಸವಾಗಲಿ ಅಥವಾ ಅವನ ಮುಖದ ಭಾವದಲ್ಲಾಗಲಿ ಚೂರು ಬದಲಾವಣೆ ಆಗಲಿಲ್ಲ, ಮನಸ್ಸಿನಲ್ಲಿ ವಿಕಾರ ಉಂಟಾಗಲಿಲ್ಲ, ಚಿತ್ತ ಆ ಕಡೆ ಈ ಕಡೆ ಆಗಲಿಲ್ಲ. ಇದನ್ನೇ ಸಮಸ್ಥಿತಿ ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ.
ಸುಖ ತೋರಿದಂತ ಈ ಅನಾಸಕ್ತಿ ಮಾನಾಪಮಾನಗಳಲ್ಲಿ, ನಿಂದ ಸ್ತುತಿಗಳಲ್ಲಿ, ಐಶ್ವರ್ಯ ಮತ್ತು ಬಡತನದಲ್ಲಿ ಯಾವಾತ ಸಮನಾಗಿ ಇರ್ತಾನೋ, ಸಮನಾಗಿ ನೋಡ್ತಾನೋ, ಆ ದೃಷ್ಟಿಕೋನ ಬೆಳೆಸ್ಕೊಳ್ತಾನೋ ಅವನೇ ನಿಜವಾದ ಕರ್ಮಯೋಗಿ ಅಂತ ಸ್ವಾಮಿ ವಿವೇಕಾನಂದರು ಅಭಿಪ್ರಾಯ ಪಡ್ತಾರೆ. 7ನೇ ಅಧ್ಯಾಯದಲ್ಲಿ ಸ್ವಾಮಿ ವಿವೇಕಾನಂದರು ಮುಕ್ತಿಯ ಬಗ್ಗೆ ಮಾತನಾಡ್ತಾರೆ. ಮುಕ್ತಿ ಆದರ್ಶ, ಮುಕ್ತಿ ಯಾವ ರೀತಿ ಗಳಿಸಬೇಕು ಅನ್ನೋದು ಕುರಿತಂತೆ ವಿವೇಕಾನಂದರು ಸವಿಸ್ತಾರವಾಗಿ ವಿವರಣೆಯನ್ನು ಕೊಡ್ತಾರೆ. ಒಬ್ಬ ಮನುಷ್ಯನ ಜೀವನದ ಪರಮೋಚ್ಚ ಗುರಿ ಆತ ಸ್ವಾತಂತ್ರ್ಯವನ್ನು ಪಡೆಯುವುದೇ ಆಗಿದೆ, ಮುಕ್ತಿಯನ್ನ ಪಡೆಯುವುದೇ ಆಗಿದೆ, ಈ ಕರ್ಮ ಚಕ್ರದ ಬಂಧನದಿಂದ ತಪ್ಪಿಸಿಕೊಳ್ಳುವುದೇ ಆಗಿದೆ ಅನ್ನೋದನ್ನ ಇಲ್ಲಿ ಸಾಧಿಸಿ ತೋರಿಸುತ್ತಾರೆ. ಇನ್ನು ಕೊನೆಯ ಅಧ್ಯಾಯದಲ್ಲಿ 8ನೇ ಅಧ್ಯಾಯದಲ್ಲಿ ಸ್ವಾಮಿ ವಿವೇಕಾನಂದರು ಕರ್ಮಯೋಗದ ಆದರ್ಶದ ಕುರಿತಂತೆ ಮಾತನಾಡ್ತಾರೆ. ಕರ್ಮಯೋಗ ಯಾವ ರೀತಿ ಇರಬೇಕು ಅನ್ನೋದ್ರ ಕುರಿತಂತೆ ಅವರು ವಿವರಿಸಬೇಕಾದ್ರೆ ಬುದ್ಧರನ್ನ ಉದಾಹರಣೆ ಕೊಡ್ತಾರೆ. ಬುದ್ಧ ತನ್ನೀ ಜೀವನವನ್ನ ಇನ್ನೊಬ್ಬರಿಗಾಗಿ ಕಳಿತಾನೆ. ತಾನು ಗಳಿಸಿದಂತ ಎಲ್ಲ ಜ್ಞಾನವನ್ನ ಮತ್ತೊಬ್ಬರಿಗಾಗಿ ಧಾರೆ ಎರಿತಾನೆ. ಆತನಲ್ಲಿದ್ದಂತ ಕರುಣೆ, ಅನುಕಂಪ, ದೈನ್ಯತೆ ಮತ್ತು ದೀನದ ಕುರಿತಂತೆ ಆತ ಮರೆತಿದ್ದಂತ ಆ ಗುಣವನ್ನೆಲ್ಲ ವಿವೇಕಾನಂದರು ಕೊಂಡಾಡ್ತಾರೆ. ಬುದ್ಧಿಶಕ್ತಿ ಮತ್ತು ಹೃದಯ ಎರಡರ ಸಮ್ಮಿಳಿತವಾದಂತ ಅಪರೂಪದ ವ್ಯಕ್ತಿತ್ವ ಅಂತ ಬುದ್ಧನನ್ನ ಹಾಡಿ ಹೋಗುತ್ತಾರೆ. ಕರ್ಮಯೋಗಕ್ಕೆ ನಿಜವಾದಂತ ಒಂದು ಉದಾಹರಣೆ ಬುದ್ಧ ಅಂತ ಸಹ ಅವರು ಹೇಳ್ತಾರೆ. ಹೀಗೆ ಇಡೀ ಪುಸ್ತಕದಲ್ಲಿ ಸ್ವಾಮಿ ವಿವೇಕಾನಂದರು ಕರ್ಮಯೋಗದ ಆದರ್ಶವನ್ನ ಎತ್ತಿ ಹಿಡಿತಾರೆ ಮತ್ತು ಜಿಜ್ಞಾಸುಗಳಿಗೆ, ಮುಮುಕ್ಷುಗಳಿಗೆ, ಶ್ರೋತೃಗಳಿಗೆ ಕರ್ಮಯೋಗದ ದಾರಿಯನ್ನ ಸರಳ ರೀತಿಯಲ್ಲಿ ವಿವರಿಸುತ್ತಾರೆ. ಈ ಪುಸ್ತಕವನ್ನ ಓದ್ತಕ್ಕಂಥ ಪ್ರತಿಯೊಬ್ಬ ಯುವಕನಿಗೂ ಖಂಡಿತವಾಗಿ ಆತನ ಜೀವನದ ದಾರಿ ಸಿಗುತ್ತೆ ಮತ್ತು ಆತರ ಈ ಪುಸ್ತಕವನ್ನ ಓದಿದ ನಂತರ ಹೊಸದೊಂದು ವ್ಯಕ್ತಿತ್ವವನ್ನ ಕಟ್ಟಿಕೊಳ್ತಾನೆ ಅನ್ನುವಂಥದ್ದು ನನ್ನ ಸ್ವಂತ ಅನುಭವ. ಸ್ನೇಹಿತರೆ, ಕರ್ಮಯೋಗ ಎನ್ನುವಂತ ಈ ಚಿಕ್ಕ ಪುಸ್ತಕ ರಾಮಕೃಷ್ಣಾಶ್ರಮದ ಪ್ರಕಟಣೆ. ಯುವಕರೆಲ್ಲರೂ ಈ ಪುಸ್ತಕವನ್ನು ಓದಬೇಕು ಮತ್ತು ನಿಮ್ಮಲ್ಲಿ ಮೂಡತಕ್ಕಂಥ ಎಲ್ಲ ಪ್ರಶ್ನೆಗಳಿಗೂ ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ಯಾಕೆ ನಾವು ಒಳ್ಳೆಯದನ್ನೇ ಮಾಡಬೇಕು, ಯಾಕೆ ಕೆಟ್ಟ ದಾರಿ ತುಳಿಬಾರದು, ಕೆಟ್ಟದನ್ನ ಮಾಡಿದ್ರೆ ಏನು ಸಮಸ್ಯೆ ಅನ್ನುವಂಥ ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನ ಈ ಕರ್ಮಯೋಗ ಅನ್ನೋ ಪುಸ್ತಕ ಕೊಡುತ್ತೆ. ಸ್ವಾಮಿ ವಿವೇಕಾನಂದರು ಕೊಟ್ಟಂತ ಈ ಅಮೂಲ್ಯವಾದಂತಹ ಆಸ್ತಿ ಸಮಾಜಕ್ಕೆ ಒಂದು ಬೆಲೆ ಕಟ್ಟಲಾಗದಂತಹ ಕೊಡುಗೆ ಅಂತ ನಾನು ಭಾವಿಸ್ತಾ ಈ ವಿಚಾರವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಭಾರತ್ ಮಾತೆ, ವಂದೇ ಮಾತರಂ.